ಅಥವಾ ಎಂದು ಸಂಭವಿಸಿದೆ ಸರ್ ಇದು? ಸರ್ ಇದು 20ನೇ ತಾರೀಕು ಸರ್, 25/2024 ಸೋಮವಾರ ಬೆಳಗ್ಗೆ 9:23 ಮತ್ತು 23 ಡ್ರಾ ಆಯ್ತು ಸರ್, 5 ಲಕ್ಷದ್ದು. ಮತ್ತು ಅದೇ 26 ನಿಮಿಷಕ್ಕೊಂದು 5 ಲಕ್ಷ ಡ್ರಾ ಆಗಿದೆ ಸರ್. ಅಂದ್ರೆ 20/5/2024 ಮೊನ್ನೆ ಸೋಮವಾರ ಸೋಮವಾರ ದಿವಸ ಸಮಯ ಸರ್ ಬೆಳಗ್ಗೆ 9:23 5 ಲಕ್ಷ ಡೆಬಿಟ್ ಆಗಿದೆ ಸರ್. ಮತ್ತು 26 ನಿಮಿಷಕ್ಕೆ 5 ಲಕ್ಷ ಡೆಬಿಟ್ ಆಗಿದೆ. ಅಂದ್ರೆ ಮಧ್ಯದಲ್ಲಿ ಒಟ್ಟೆ 3 ನಿಮಿಷ ಮಾತ್ರ ಗ್ಯಾಪ್ ಸರ್ ಅಷ್ಟೇ. ಈ 3 ನಿಮಿಷದ ಅಂತರದಲ್ಲಿ 10 ಲಕ್ಷ ರೂಪಾಯಿ 25/5/2024 ಅಂದ್ರೆ ಮೊನ್ನೆ ತಾನೇ ಸೋಮವಾರ ದಿವಸ ನಿಮ್ಮ ಅಕೌಂಟ್ನಿಂದ ಗ್ಯಾಪ್ ಆಯಿತು ಅಥವಾ ಅದನ್ನ ಮಾಯವಾಯಿತು ಅನ್ನುವಂಥದ್ದು ಆ ತಕ್ಷಣವೇ ನೀವು ಕಾರ್ಯಪ್ರವೃತ್ತಿ ಆದ್ರೆ. ಹೌದು ಸರ್. ಅಂದ್ರೆ ಅವತ್ತಿನ ದಿವಸ ಹಂಗೆ ನೇರವಾಗಿ ಅದೊಂದು 10-15 ಮಿನಿಟ್ನಾಗ ನಾವು ಬ್ಯಾಂಕಿಗೆ ರೀಚ್ ಆಗಿತ್ತು. ಆ ಬ್ಯಾಂಕಿಗೆ ಅಷ್ಟು ತಕ್ಷಣವೇ ಹೋಗಿದ್ರಿಂದ ಇನ್ನೂ 8 ಲಕ್ಷ ರೂಪಾಯಿ ಉಳ್ಕೊಂಡಿದೆ ಅನ್ನುವಂಥದ್ದು. ಬಟ್ ನೀವು ಹೋಗಿರ್ಲಿಲ್ಲ ಅಂದ್ರೆ ಅದೊಂದು 8 ಲಕ್ಷ ಹೋಗ್ತಿತ್ತು ಸರ್. ಥ್ಯಾಂಕ್ ಯು ಸರ್. ಅಂದ್ರೆ 20/5/2024 ತಮ್ಮ ಒಂದು ಅಕೌಂಟ್ ನಿಂದ ಈ ಒಂದು ಹಣ ಮಾಯವಾಯಿತು ಅನ್ನುವಂಥದ್ದು ಈಗಾಗಲೇ ಮಾಹಿತಿಯನ್ನು ಒದಗಿಸಿದ್ರಿ. ಸಂತೋಷ, ಧನ್ಯವಾದಗಳು. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾವು ಮಾಧ್ಯಮದವರು ತಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ಈಗಾಗಲೇ ತಮ್ಮ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ ನಿಂದ 10 ಲಕ್ಷ ರೂಪಾಯಿ ಹೋಗಿವೆ ಅನ್ನುವಂಥದ್ದು ಮಾಹಿತಿ ಲಭ್ಯವಾಯಿತು. ಬಟ್ ಅದು ಯಾವ ರೀತಿಯಾಗಿ ಸರ್, ತಮಗೆ ಏನಾದರೂ ಅದು ಅನುಭವ ಬಂತು ಅಥವಾ ಇಲ್ಲೋ? ಸರ್ ನಮ್ಗೆ ಯಾವುದೋ ಅನುಭವ ಬರ್ಲಿಲ್ಲ. ನಮ್ಗೊಂದು ಕಾಲ್ ಬಂತು ಸರ್. ಆ ಕಾಲ್ದಲ್ಲಿ ಏನ್ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ಕಾಲ್ ರಿಸೀವ್ ಮಾಡಿದ ನಂತರ ನಿಮ್ಮ ಏನು ನೆಟ್ ಬಂದದ, ನೆಟ್ ಚಾಲೂ ಮಾಡ್ರಿ, ವಾಟ್ಸಪ್ ಓಪನ್ ಮಾಡ್ರಿ ಅಂತ ಹೇಳಿದ್ರು. ಆಗ ನಾನೇನು ಹೇಳಿದೆ, ಇಲ್ಲ ಇದು ರಾಂಗ್ ನಂಬರ್, ಬಂದ್ ಮಾಡಿ, ನಮ್ದು ಯಾವ್ದು ಓಪನ್ ಮಾಡಲ್ಲ ಅಂತ ಹೇಳಿ ನಾವು ಬಂದ್ ಮಾಡಿದೆ ಸರ್. ಬಂದ್ ಮಾಡಿದ ತಕ್ಷಣ ಒಂದು 2-3 ನಿಮಿಷದಲ್ಲಿ 5 ಲಕ್ಷ ರೂಪಾಯಿ ಡೆಬಿಟ್ ತೋರಿಸ್ ಸರ್ ಮಗ. ಡೆಬಿಟ್ ಯಾಕೆ ತೋರಿಸ್ತು ನಾವು ಇದು ಮಾಡಿದಾಗ ಮತ್ತೊಂದು 3 ನಿಮಿಷ ಬಿಟ್ಟು 9:23 5 ಲಕ್ಷ ಡೆಬಿಟ್ ಆಯ್ತು ಸರ್. 9:26 ಮತ್ತೆ 5 ಲಕ್ಷ ಗೊತ್ತಾಗ್ಲಾರ್ದನ ಕರೆಗಳನ್ನು ಸ್ವೀಕಾರ ಮಾಡಬಹುದು. ಕರೆಗಳನ್ನು ಸ್ವೀಕಾರ ಮಾಡಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಆಗೋದು, ಮತ್ತೆಲ್ಲ ಡಾಟಾ ಹ್ಯಾಕ್ ಆಗೋದು, ಈ ತರ ನಡೆದಿದೆ ಸರ್ ಜಾಲ ಇದು. ಇದ್ರ ಬಗ್ಗೆ ಸರ್ಕಾರನೇ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಕ್ರಮ ತಗೊಂಡು ಸರಿಪಡಿಸಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅಂದ್ರೆ ಇವತ್ತಿನ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮುತುವರ್ಜಿ ವಹಿಸಿ ಅವರು ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಸರ್. ಮತ್ತೆ ಅದ್ರ ಜೊತೆ ಬ್ಯಾಂಕಿನ ಆಫೀಸರ್ನು ಬಹಳ ಮುತುವರ್ಜಿ ವಹಿಸ್ಬೇಕು ಸರ್. ಯಾಕಂದ್ರೆ ಇದು ನಮ್ದು ಎಲ್ಲ ಏನ್ ಸೇಫ್ಟಿ ಇರೋದು ಬ್ಯಾಂಕ್ನಾಗ ನಾವು ಅಂತ ಡಿಪಾಸಿಟ್ ಮಾಡಿರ್ತೀವಿ. ಮತ್ ನಮ್ಮಲ್ಲಿ ಬ್ಯಾಂಕ್ನಾಗೆ ನಮ್ಮ ಸೇಫ್ಟಿ ಇಲ್ಲ ಅಂತ ಎಲ್ಲಿ ಇಡ್ಬೇಕು ಸರ್ ದುಡ್ಡು ನಾವು? ಅಂತ ಅದಕ್ಕ ಇಲ್ಲಿ ಇನ್ನೊಂದ್ ಏನಾಗ್ತದೆ, ಕೆಲವೊಂದು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗ್ಲಿ ಸಿಬ್ಬಂದಿ ಆಗ್ಲಿ ಕೋಆಪರೇಟ್ ಮಾಡೋದಿಲ್ಲ ಕೆಲವೊಂದು ಟೈಮ್ದಾಗ ಸರ್. ಅವ್ರು ಕೋಆಪರೇಟ್ ಮಾಡಿದ್ರ ಆ ತಕ್ಷಣ ಏನಾದ್ರೂ ಸ್ವಲ್ಪ ಅವ್ರು ಇದು ಮಾಡಿದ್ರೆ ನಮ್ ದುಡ್ಡು ಹೋತಿತ್ತಿಲ್ಲ ಅನ್ನೋಂತ ನಮ್ದು ಒಂದು ಇದು ಸರ್. ಅಂದ್ರೆ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ನೀವು ಹೋದ ತಕ್ಷಣ ಮೀಟಿಂಗ್ ಬಿಟ್ಟು ನಿಮ್ಮ ಒಂದು ಕರೆಗೆ ಹೋಗ್ಬಾರ್ದು, ನಿಮ್ಮನ್ನ ಒಳಗ್ ಕರ್ಕೊಂಡು ನಿಮ್ಮ ಮಾಹಿತಿ ಕೇಳಿದ್ರೆ ನಿಮ್ಮ ಅಮೌಂಟ್ ಉಳಿಬಹುದಾಗಿತ್ತೇನೋ ಅಂತ ಒಂದು ಕಲ್ಪನೆ. ಹೌದು ಸರ್. ಥ್ಯಾಂಕ್ಸ್ ಸರ್, ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರಿ. ನಮ್ಮ ಜೊತೆಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಅಶೋಕ್ ಖಂಡೇಕರ್ ಅವರು ಇದ್ದಾರೆ. ಸರ್ ತಾವು ಏನ್ ಹೇಳ್ತೀರಿ? ನಮಸ್ಕಾರ ಸರ್. ನಮ್ಮ ಅಣ್ಣನ ಸ್ಥಾನಕ್ಕೆ ಇರತಂತ ಮೋಹನ್ ಅಣ್ಣ ರಾಠೋಡ್ ಅವರು ಅಕೌಂಟ್ 10 ಲಕ್ಷ ಡ್ರಾ ಆಗಿದೆ. ಆದ್ರ ಈ ಸಂಬಂಧಪಟ್ಟಂತ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಥವಾ ಆಗಲಿ ಯಾವುದೇ ಎಲ್ಲರೂ ಕೂಡಿಕೊಂಡು ಇದು ಮೋಸ ಆಲಾರ್ದಂಗ ನಮ್ಮ ಮುತುರ್ಜಿ ವಹಿಸಿ ಎಲ್ಲಾ ಅಧಿಕಾರಿಗಳು ಕೂಡಿ ಅಣ್ಣವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋಂತ ರೀತಿಯಲ್ಲಿ ಎಲ್ಲಾ ಅಧಿಕಾರಿಗಳು ಇದು ಸಹಕಾರ ಮಾಡ್ಬೇಕಂತಲ್ಲಿ ನಮ್ಮ ಕೇಳ್ಕೊಳ್ತೇನೆ. ಘಟನೆ ಆಗಿದೆ. 10 ಲಾಖ ರೂಪಾಯಿ ಬಹಳ ಎಲ್ಲರಿಗೆಲ್ಲ ಇದು ಆಗ್ಯದ್ರೆಲ್ಲ ಹಳ್ಳಿಯಾಗ್ಯದ. ಕಷ್ಟಪಟ್ಟು ಕೆಲಸ ಮಾಡಿರ್ತಾರ, ಆ ದುಡ್ಡ ಮತ್ ಮಗಳ ಲಗ್ನಕ್ಕಾಗಿ ಇಟ್ಟಿರ್ತಾರ ಇಟ್ಟರವ್ರಿ. ಅದ್ ಸಂಬಂಧ ಎಲ್ಲಾ ಅಧಿಕಾರಿಗಳು ಕೂಡ್ಕೊಂಡು ಮರಳಿ ವಾಪಸ್ ಬರ್ಬೇಕಂತ ಅಲ್ಲಿ ಕೇಳ್ಕೊತೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಮ್ಯಾನೇಜರ್ಗಳು, ಸೈಬರ್ ಬ್ಯಾಂಕ್ ಎಲ್ಲಾ ಅಧಿಕಾರಿಗಳು ಸೇರ್ಕೊಂಡು ಈ ಒಂದು ಫ್ರಾಡ್ ಏನದಲ್ಲ, ಈ ಒಂದು ಫ್ರಾಡ್ ಅನ್ನ ನಿಲ್ಲಿಸಬೇಕು, ಕಡಿವಾಣ ಹಾಕಬೇಕು. ಜೊತೆಗೆ ಇವರಿಗೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಎಲ್ಲರೂ ಭಾಗವಹಿಸಿ ಆ ದುಡ್ಡನ್ನ ವಾಪಸ್ ಕೊಡ್ಬೇಕಂತ ಅನುಕೂಲ ಮಾಡಬೇಕು ಅಥವಾ ತಾವೆಲ್ಲರೂ ಅದ್ರ ಬಗ್ಗೆ